ಹುಲಿಕಲ್ ಘಾಟ್ನಲ್ಲಿ ಮಣ್ಣು ಕುಸಿದು ಮೂವರು ಸಾವನ್ನಪ್ಪಿದ ಸಂಬಂಧಪಟ್ಟಂಗೆ ಹುಲಿಕಲ್ ಘಾಟ್ನಲ್ಲಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಮಾಡಲಾಗಿದೆ. ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಆದ ಹಿನ್ನೆಲೆಯಲ್ಲಿ ಸಂಚಾರ ನಿಷೇಧ ಮಾಡಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ 2 ವಾರಗಳ ತಾತ್ಕಾಲಿಕ ಕದನ ವಿರಾಮ ಬಿದ್ದಿದೆ. ಈ ಹಿನ್ನೆಲೆ ಕದನ ವಿರಾಮದ ಭಾಗವಾಗಿ ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಉನ್ನತ ಮಟ್ಟದ ಸಂಧಾನ ಸಭೆ ನಡೆಯಲಿದೆ. ಪಾಕ್ ಪ್ರಧಾನಿ ಶರೀಫ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಈ ಸಭೆಗೆ ಇರಾನ್ನ ಅಧಿಕಾರಿಗಳು ಮತ್ತು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾಗಿಯಾಗುವ ಸಾಧ್ಯತೆ ಇದೆ. ಸಂಧಾನ ಸಭೆ ನಡುವೆ ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಗೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಶಿಫ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ನೀವು ಮಾನವ ಕುಲಕ್ಕೆ ಶಾಪ, ನರಕದಲ್ಲಿ ಬೆಂದು ಹೋಗ್ತೀರಿ, ಇಸ್ರೇಲ್ ದುಷ್ಟ, ಕ್ಯಾನ್ಸರ್ ಕಾರಕ ರಾಷ್ಟ್ರ ಅಂತ ಸಚಿವ ಆಶಿಫ್ ಪೋಸ್ಟ್ ಮಾಡಿದ್ದಾರೆ. ಇನ್ನು ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಶಿಫ್ ಪೋಸ್ಟ್ ಕುರಿತು ಇಸ್ರೇಲ್ ತಿರುಗೇಟು ಕೊಟ್ಟಿದೆ. ಪಾಕಿಸ್ತಾನದಲ್ಲಿ ಇವತ್ತು ಕೊಲ್ಲಿ ಯುದ್ಧದ ಸಂಧಾನ ಸಭೆ ನಡೆಯಲಿದೆ. ಆದರೆ ಲೆಬನಾನ್ ಮೇಲಿನ ದಾಳಿ ಖಂಡಿಸಿದ ಇರಾನ್ ನಿಯೋಗ ಸಂಧಾನ ಸಭೆಗೆ ಬಹಿಷ್ಕಾರ ಹಾಕಿದೆ. ಒಪ್ಪಂದದ ಸಭೆಯನ್ನ ಬಹಿಷ್ಕಾರ ಮಾಡಿರುವ ಇರಾನ್ ಒಪ್ಪಂದದ ವ್ಯಾಪ್ತಿಗೆ ಲೆಬನಾನ್ ಸೇರಿಸಲು ಆಗ್ರಹಿಸಿದೆ. ಇನ್ನು ಈ ಮಧ್ಯೆ ಇಸ್ರೇಲ್ ಲೆಬನಾನ್ ಸಂಧಾನದ ಮಾತುಕತೆಗೆ ಸಿದ್ಧತೆಗಳು ನಡೆದಿದೆ ಎನ್ನಲಾಗ್ತಾ ಇದೆ. ಮುಂದಿನ ವಾರ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ 2 ದೇಶಗಳ ಸಂಧಾನಕ್ಕೆ ಯತ್ನ ನಡೆಸಲು ತೀರ್ಮಾನಿಸಲಾಗಿದೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಉನ್ನತ ಮಟ್ಟದ ಸಂಧಾನ ಸಭೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ ಮಾತುಕತೆಗೆ ಆಗಮಿಸುವ ಪ್ರತಿನಿಧಿಗಳು ಹಾಗೂ ವಿವಿಧ ದೇಶಗಳ ಪತ್ರಕರ್ತರಿಗೆ ಪಾಕ್ ವೀಸಾ ಇಲ್ಲದೆ ಆಗಮಿಸಬಹುದು ಅಂತ ತಿಳಿಸಿದೆ. ಸಂಧಾನ ಮಾತುಕತೆ ಅನ್ನುತ್ತಲೇ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದೆ. ದಕ್ಷಿಣ ಲೆಬನಾನ್ನ ಸಫಾದ್ ಅಲ್ ಬಾಥಿಕ್, ಅಲ್ ಸುಲ್ತಾನಿಯಾ, ಹಟಾಡಾ ನಗರಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿದೆ. ಇತ್ತ ಲೆಬನಾನ್ನಿಂದಲೂ ಇಸ್ರೇಲ್ ವಿರುದ್ಧ ಸಮರ ಸಾರಿತು 6 ಕ್ಷಿಪಣಿಗಳ ಪ್ರತೀಕಾರದ ದಾಳಿ ನಡೆಸಿದೆ. ಕದನ ವಿರಾಮದ ಮಧ್ಯೆ ಕುವೈತ್ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ಆದರೆ ನಾವು ಈ ದಾಳಿ ಮಾಡಿಲ್ಲ ಅಂತ ಇರಾನ್ ಪಡೆ ಹೇಳಿದ್ದಾರೆ. ಕದನ ವಿರಾಮ ಹಾಗೂ ಸಂಧಾನ ಮಾತುಕತೆ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಕಿಡಿಕಾರಿದ್ದಾರೆ. ಹರ್ಮುಜ್ ಜಲಸಂಧಿಗೆ ಟೋಲ್ ವಿಧಿಸಿರುವುದರ ವಿರುದ್ಧ ಟ್ರಂಪ್ ಗುಡುಗಿದ್ದು, ಹರ್ಮುಜ್ ಜಲಸಂಧಿಯ ಮೂಲಕ ಹೋಗಲು ತೈಲ ಟ್ಯಾಂಕರ್ಗಳಿಗೆ ಶುಲ್ಕ ವಿಧಿಸುತ್ತಿದ್ದೀರಿ, ಕೂಡಲೇ ಇರಾನ್ ಇದನ್ನು ನಿಲ್ಲಿಸೋದು ಉತ್ತಮ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಕರುನಾಡಲ್ಲಿ ಎಲ್ಪಿಜಿ ಕೊರತೆ ಉಂಟಾಗಿದೆ. ಬೆಂಗಳೂರಲ್ಲಿ ಆಟೋ ಎಲ್ಪಿಜಿಗೆ ಚಾಲಕರು ಪರದಾಟ ನಡೆಸ್ತಾನೆ ಇದ್ದಾರೆ. ಕಾವಲ್ ಭೈರಸಂದ್ರ ಗ್ಯಾಸ್ ಬಂಕ್ ಬಳಿ ಆಟೋ ಎಲ್ಪಿಜಿಗಾಗಿ ಚಾಲಕರು ರಸ್ತೆಯುದ್ದಕ್ಕೂ ಕ್ಯೂ ನಿಂತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ರಾಯಚೂರಿನಲ್ಲಿ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. 6 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತು ಗ್ರಾಹಕರು ಪರದಾಡುತ್ತಿದ್ದಾರೆ. ಅಡುಗೆ ಅನಿಲ ಲೋಡ್ ಬರುವ ನಿರೀಕ್ಷೆ ಹಿನ್ನೆಲೆ ಮಸ್ಕಿಪಟ್ಟಣದ ಗ್ಯಾಸ್ ಗೋಡೌನ್ ಮುಂದೆ ಜನ ಜಮಾವಣೆಗೊಂಡಿದ್ದಾರೆ. ರಾಜ್ಯದಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದ್ರೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ವಿಚಾರದಲ್ಲಿ ಸುಧಾರಣೆ ಆಗಿದೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 6ರಂದು ಸಿಎಸ್ ಕೇಂದ್ರಕ್ಕೆ ಪತ್ರ ಬರೆದಿದ್ರು. ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ. ಆದರೆ ಆ ಪತ್ರಕ್ಕೆ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಉತ್ತರ ಕೊಟ್ಟಿಲ್ಲ. ಸಾಮಾನ್ಯ ಜನರ ಜೀವನದ ಕಡೆ ಕೇಂದ್ರ ಸರ್ಕಾರ ಗಮನ ಕೊಡ್ತಾ ಇಲ್ಲ ಅಂತ ಕೇಂದ್ರದ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ಆಟೋ ಗ್ಯಾಸ್ ವಿಚಾರವಾಗಿ ಆಟೋ ಚಾಲಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಸಂಪೂರ್ಣ ಕೇಂದ್ರ ಸರ್ಕಾರವೇ ಕೊಡಬೇಕು. ಗ್ಯಾಸ್ ಕೊಟ್ರೆ ಅವರು ದುಡ್ಡು ಕೊಡ್ತಾರೆ. ಪರಿಹಾರ ಕೇಂದ್ರಕ್ಕೆ ಕೇಳಿದ್ದೇನೆ, ಅವರಿಗೆ ಸಮಸ್ಯೆ ಆಗಬಾರದು ಅನ್ನೋದು ನಮ್ಮ ಗುರಿ. ಉತ್ತರ ಬರಲಿ ನೋಡೋಣ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮುಸ್ಲಿಂ ಮುಖಂಡರ ಸುದ್ದಿಗೋಷ್ಠಿ ನಡೆಸಿದರು. ಶಾಸಕರಾದ ರಿಜ್ವಾನ್ ಅರ್ಷದ್, ಯಾಸೀರ್ ಪಠಾಣ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇದೇ ವೇಳೆ 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಜೆಡಿಎಸ್ ಬೆಳ್ಳಿ ಹಬ್ಬ ಆಚರಣೆ ಹಿನ್ನೆಲೆ ನೈಸ್ ಗ್ರೌಂಡ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದರು. ಎಂಎಲ್ಸಿ ಜವರಾಯಿಗೌಡ, ಟಿಎ ಶರವಣ, ರಮೇಶ್ ಗೌಡ, ತಿಪ್ಪೇಸ್ವಾಮಿ, ಕೃಷ್ಣಾರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಾಳೆ ಕುಂಭಘಟ್ಟದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಆಯೋಜನೆ ಮಾಡಲಾಗಿದೆ ಅಂತ ನಿಖಿಲ್ ಹೇಳಿದ್ದಾರೆ. 25 ವರ್ಷ ಪೂರೈಸಿರ್ತಕ್ಕಂಥ ಈ ಒಂದು ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಂದು ಬೆಂಗಳೂರು ನಗರದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಅದರ ಶಕ್ತಿ ಕುಂದಿದೆ ಅಂತಕ್ಕಂಥದ್ದು ಸಾಕಷ್ಟು ಜನ ವಿರೋಧಿಗಳು ನಾನಾ ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ ಬಹುಶಃ ಬೆಂಗಳೂರು ನಗರದಲ್ಲಿ ನಾವೆಲ್ಲರೂ ಗಮನಿಸ್ದಂಗೆ ಎಲ್ಲೋ ಒಂದು ಕಡೆ ಸಂಘಟನೆಗೆ ಮತ್ತಷ್ಟು ಒತ್ತನ್ನು ಕೊಟ್ಟು ಹೊಸ ನಾಯಕತ್ವವನ್ನು ಹುಟ್ಟಾಕ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೇವೆ. GBA ಎಲೆಕ್ಷನ್ ಏನು ಕಂಡಕ್ಟ್ ಆಗಬೇಕಾಗಿದೆ, ಈಗಾಗಲೇ
ಸುಪ್ರೀಂ ಕೋರ್ಟು ಕೂಡ ಆರ್ಡರ್ಸ್ನ ಪಾಸ್ ಮಾಡಿ ಒಂದು ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೂ ಕೂಡ ಈ ಕೂಡಲೇ GBA ಚುನಾವಣೆ ಕಂಡಕ್ಟ್ ಮಾಡಬೇಕು ಅಂತ. ಏಕೆಂದರೆ BBMP ಚುನಾವಣೆ ನಡೆದು ಹತ್ತತ್ರ 11 ವರ್ಷ ಆಗಿದೆ. ಈ 11 ವರ್ಷದಲ್ಲಿ ಸಾಕಷ್ಟು ಜನ ಇವತ್ತು ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಈ ಸ್ಥಳೀಯ ಚುನಾವಣೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಅವಕಾಶಗಳು ಕೊಡದಿರ ಎಲ್ಲೋ ಒಂದು ಕಡೆ ವಂಚಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಇವರು. ಹಾಗಾಗಿ GBA ಚುನಾವಣೆ ನಡಿಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಪೇಕ್ಷೆ ಇದೆ, ಅಭಿಲಾಷೆ ಇದೆ. ಆ ದೃಷ್ಟಿಯಿಂದ ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರು ಎದುರಿಸ್ತಾ ಇರತಕ್ಕಂಥ ಹಲವಾರು ಸಮಸ್ಯೆಗಳು ಒಂದು ರೀತಿ ಎಚ್ಚೆತ್ತುಕೊಳ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಸಮಾವೇಶ ಇವತ್ತು ಹಮ್ಮಿಕೊಂಡಿದ್ದೇವೆ ನಾಳೆಯ ದಿನ. ಜೋಂಬಿ ಡ್ರಗ್ಸ್ ಸೇವಿಸಿದ್ದ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗ್ಲೂರು ಪೊಲೀಸರಿಂದ ಹೇಮಂತ್ ಎಂಬಾತನನ್ನ ಬಂಧಿಸಲಾಗಿದೆ. ಇನ್ನು ಜೋಂಬಿ ಡ್ರಗ್ಸ್ ವದಂತಿ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ನಾನು ಅದರ ಬಗ್ಗೆ ಮಾಹಿತಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರು. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ಸಂಬಂಧಪಟ್ಟಂಗೆ ಸಂತ್ರಸ್ತೆಯರ ನಿವಾಸಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿ ಕೊಟ್ಟಿದ್ದಾರೆ. ಈ ಘಟನೆ ಬಗ್ಗೆ ಸಂತ್ರಸ್ತೆಯರ ಪೋಷಕರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ವಿಶ್ವೇಶ್ವರ ಸ್ವಾಮೀಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ರಾಜಕೀಯದ ಜೊತೆ ಹೋರಾಟ ಮಾಡಿದರೆ ದಾರಿ ತಪ್ಪುತ್ತೆ ಅಂತ ಎಚ್ಚರಿಕೆ ನೀಡಿದೆ. ಸಮಾಜಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ನೋವು ಕೊಟ್ಟಿದ್ದಾರೆ ಅಂತ ಹೇಳಿದರು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ಶಿವಮೊಗ್ಗದ ಕೊಡಚಾದ್ರಿಯಲ್ಲಿ ಪ್ರವಾಸಿಗರ ಸಂಖ್ಯೆ ಕುಸಿತವಾಗಿದೆ. ಬೇಸಿಗೆ ರಜೆಯಲ್ಲೂ ಪ್ರವಾಸಿಗರು ಕೊಡಚಾದ್ರಿಗೆ ಭೇಟಿ ಕೊಡ್ತಾ ಇಲ್ಲ. ಇದರಿಂದಾಗಿ ಜೀಪ್ ಹೋಮ್ ಸ್ಟೇ ಮಾಲೀಕರಿಗೆ ಭಾರಿ ಹೊಡೆತ ಬಿದ್ದಿದೆ. ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿಮೀರಿದೆ. ಲಕ್ಕಸಂದ್ರದ 16ನೇ ಕ್ರಾಸ್ನಲ್ಲಿ ಹಾಡಹಗಲೇ ಮನೆ ಬಳಿ ನಿಲ್ಲಿಸಿದ್ದ ಬೈಕ್ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಮನೆಯ ಗೇಟ್ ಬಳಿ ನಿಲ್ಲಿಸಿದ್ದ ಸ್ಕೂಟರ್ ಕದ್ದು ಖದೀಮರು ಪರಾರಿಯಾಗಿದ್ದಾರೆ. RT ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಕಳ್ಳರು ಕಾಲಿನಿಂದ ಸ್ಕೂಟರ್ ಹ್ಯಾಂಡಲ್ ಲಾಕ್ ಮುರಿದು ಸ್ಕೂಟರ್ ಕದ್ದೊಯ್ದಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕ್ಯಾಂಟರ್ ಪಲ್ಟಿಯಾದ ಘಟನೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಸೋಮೇಶ್ವರ ಖಾನ್ ಬಳಿ ನಡೆದಿದೆ. ಕಳಸದಿಂದ ದಾವಣಗೆರೆಗೆ ಹೋಗ್ತಾ ಇದ್ದಂತಹ ಕೊರಿಯರ್ ಸಾಗಿಸುವ ಕ್ಯಾಂಟರ್ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಅನಾರೋಗ್ಯ ಪೀಡಿತ ಮಹಿಳೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನೆರವು ನೀಡಿದ್ದಾರೆ. ಮೈಸೂರಿನ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ ಪೂಜಾ ಎಂಬ ಮಹಿಳೆಗೆ HDK ನೆರವು ನೀಡಿದ್ದಾರೆ. ಹುಲ್ಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ HDK ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ಪೂಜಾ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಅಭಯ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣಾ ಕಣ ರಂಗೇರಿದೆ. 2026ರ ಚುನಾವಣೆಗೆ ಬಿಜೆಪಿಯ ಸಂಕಲ್ಪ ಪತ್ರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದ್ದಾರೆ. बंगाल के हर तबके में व्याप्त गहरी निराशा से बाहर निकलने का एक मार्ग है. इस संकल्प पत्र के अंदर कृषि बर्बाद होने से कई प्रकार की आशंकाओं से घिरे किसान को एक नया मार्ग दिखाएगा. बेरोजगार युवा और भय से त्रस्त महिलाओं को भी एक नया मार्ग दिखाएगा. बंगाल की संस्कृति के हाथ से चिंतित, बंगाल संस्कृति के गौरव की अनुभूति करने वाले